ಎಲ್ಲ ಸ್ಟಡಿ ಮಾಡಿದೀನಿ ಅದು ಮಾಡಿದೀನಿ ಅಂತ ಹೇಳಿದ್ರು. ಏನು ಸ್ಟಡಿ ಮಾಡಿದ್ರು ಆಲ್ಟರ್ನೇಟಿವ್ ಸೊಲ್ಯೂಷನ್ ಏನು ಅಂತದ್ದು ಕಾಣಲಿಲ್ಲ. ಬಟ್ ಸ್ಟಿಲ್ ಐ ರೆಸ್ಪೆಕ್ಟ್ ವಾಟ್ ಎವರ್ ಸಜೆಷನ್ ಅವ್ರು ಏನು ಕೊಟ್ಟಿದ್ದಾರೆ. ನಮ್ಮ ಆಫೀಸರ್ಸ್ ಕೊಟ್ಬಿಟ್ಟು ಎಕ್ಸಾಮಿನ್ ಮಾಡಿ ಅವ್ರು ಮಾತಾಡ್ತಾರೆ. ಹಿಂದೆ ಸಂಸದ ತೇಜಸ್ವಿ ಖಾಲಿ ಟ್ರಂಕ್ ಅಂತ ಕರೆದಿದ್ರಿ. ಖಾಲಿ ಟ್ರಂಕ್ ದುಡ್ಡಪ್ಪ, ದುಡ್ಡು ಕೊಡ್ಬೇಕು. ಬರೀ ಮಾತು ಟ್ವೀಟ್ ಮಾಡೋದಾಗುದಿಲ್ಲ. ಹೋಗ್ಬೇಕು ಪ್ರೈಮ್ ಮಿನಿಸ್ಟರ್ ದುಡ್ಡು ಕೊಡಿಸ್ಬೇಕು. ದುಡ್ಡು ಕೊಟ್ರೆ ಬರೀ ಸಜೆಷನ್ ಎಷ್ಟು ಬೇಕಾದ್ರೆ ಕೊಡ್ತಾರೆ. ನೀನು ಕೊಡ್ತೀಯ ಸಜೆಷನ್? ಬೆಳಗ್ಗೆ ಹತ್ರ ಸಜೆಷನ್ ಕೊಟ್ಟ ಖಾಲಿ ಸಜೆಷನ್ ಎಷ್ಟು ಬೇಕಾದ್ರೆ ಕೊಡ್ತಾರೆ. ದುಡ್ಡು ಬರ್ಬೇಕಲ್ಲಪ್ಪ. ದುಡ್ಡು ಇಲ್ಲ ಏನ್ ಮಾಡಕ್ಕಾಗ್ತದೆ? ಯಾವ ಬಿಲ್ಡಿಂಗ್ ಹೊಡಿಬೇಡ ಅಂತ ಹೇಳ್ತೀರಾ, ಟನಲ್ ಬೇಡ ಅಂತ ಹೇಳ್ತೀರಿ. ಏನ್ ನಾವು ಇದ್ರ ಮೇಲ್ಗಡೆ ಕೊಡ್ಬೇಕಾಗ್ತದ? ಬಸ್ಸಲ್ಲಿ ಎಷ್ಟು ಜನ ಓಡಾಡ್ತಾರೆ? ಬಸ್ಸಲ್ಲಿ ಯಾರು ಸ್ಟೇಟಸ್ ಬೇಕು? ಅವನ ಆಫೀಸರ್ ಕಾರಲ್ಲೇ ಓಡಾಡ್ಬೇಕು. ಅವನಿಗೆ ಎಲ್ಲ ಪ್ರತಿ ಕಡೆಗೂ ನಾವು ಮೆಟ್ರೋ ಮಾಡಕ್ಕಾಗ್ತದೆ. ಇವಾಗ ಸಭೆ ಕರೆದಿದ್ದೀರಿ, ಅವ್ರಿಗೂ ಆಹ್ವಾನ ಕೊಟ್ಟಿದ್ದೀರಿ. ಅಲ್ಲಿ ಏನೆಲ್ಲ ಚರ್ಚೆ ಆಗ್ಬೋದು? ಯಾವುದು ಅವ್ರಿಗೆ ಇನ್ನೊಮ್ಮೆ ಸಭೆಗೆ ಆಹ್ವಾನ. ಡಿಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ಕಾಂಗ್ರೆಸ್ ಕಚೇರಿಗಳಿಗೆ ಹಿಂದೆ ರಾಜೀನಾಮೆ ಹೇಳಿದ್ದಾರೆ ಅಂತ ದುರ್ಗತಿ ಬರುತ್ತೆ ಅನ್ನೋದು. ಡಿಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ಕಾಂಗ್ರೆಸ್ ಎಲ್ಲಾ ಕಚೇರಿಗಳಿಗೂ ಬೀಗ ಹಾಕಬೇಕಾದಂತ ಪರಿಸ್ಥಿತಿ ಬರ್ತದೆ.